ಕ್ಯೂಟ್. Hey guys, welcome back to my channel. This is Priyanka. ನೀವು ನೋಡ್ತಾ ಇರೋದು ಪ್ರಿಗೋಡ ಚಾನಲ್. ಇನ್ ದಿಸ್ ವ್ಲಾಗ್ ನಾವು ಟ್ರಾವೆಲ್ ಮಾಡ್ತಾ ಇರೋದು ಕೊಡೈ. ಸೊ ನಮ್ಮ ಜರ್ನಿ ಹೇಗಿತ್ತು ಅಂತ ಹೋಗಿ ನೋಡ್ಕೊಂಡು ಬನ್ನಿ. Hey guys, first of all I'm really sorry about my voice. It's a bit off today because of throat infection. So guys, please bear with me for this one video. Anyways guys, ನಾವು ಇವತ್ತು ಹೋಗ್ತಾ ಇರೋದು ಕೊಡೈಕೆನಲ್. ನಮ್ಮ ಫ್ರೆಂಡ್ಸ್ ಇನ್ಸಿಸ್ಟ್ ಮಾಡಿದ್ರು, ಹಾಗಾಗಿ ನಾವು ಆ ಒಂದು ಟ್ರಿಪ್ನ ಜಾಯ್ನ್ ಆದ್ವಿ. ಸೊ ನಿಮಗೆ ನಮ್ಮ ಟ್ರಿಪ್ನ ಶೇರ್ ಮಾಡ್ತೀನಿ. ಲೆಟ್ಸ್ ಗೋ. Yeah guys, so journey from Bangalore to Kodai was amazing, and the sunrise what we saw on the way was so beautiful. ಇಲ್ಲಿ ನೋಡ್ಬೋದು ಲಾಟ್ಸ್ ಆಫ್ ಬರ್ಡ್ಸ್ ಫ್ಲೂ ಟುಗೆದರ್ ಅಕ್ರಾಸ್ ದ ರೋಡ್. ನೋಡೋಕ್ಕೆ ತುಂಬ ಬ್ಯೂಟಿಫುಲ್ ಆಗಿತ್ತು ಈ ಒಂದು ಮೂಮೆಂಟ್ ಅಂತ ಹೇಳ್ಬೋದು. ಆ್ಯಂಡ್ ರೋಡ್ಸ್ ವೇರ್ ಸೋ ಗುಡ್, ತುಂಬ ಸಿನಿಕ್ ಆಗಿದ್ವು. ಆ್ಯಂಡ್ ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಒಂದು ವ್ಯೂ ಎದುರುಗಡೆ ಡ್ರೈವ್ ಮಾಡ್ಕೊಂಡು ಹೋಗೋ ಟೈಮಲ್ಲಿ. ಗೈಸ್, ಹಿಯರ್ ವಿ ಹ್ಯಾವ್ ಸ್ಟಾಪ್ಡ್ ಟು ಹ್ಯಾವ್ ದಿ ಬ್ರೇಕ್ಫಾಸ್ಟ್. ಒಳಗಡೆ ಹೋಗಿ ನೋಡೋಣ ಬನ್ನಿ. ಚೆನ್ನಾಗಿ ಶನಿ ಇವಾಗ ತಮಿಳ್ನಾಡು ಇಡ್ಲಿ ಎಲ್ಲಾದ್ರೂ ಕೊಡಲ್ವಲ್ಲ. ಹೇಗಿದೆ? ಹೋಗ್ತಾ ಹೋಗ್ತಾ ಘಾಟ್ ಸೆಕ್ಷನ್ ಸ್ಟಾರ್ಟ್ ಆಯಿತು. ಆ್ಯಂಡ್ ಇಲ್ಲಿ ನೋಡ್ಬೋದು ಬಿಗಿನಿಂಗಲ್ಲಿ ಇಷ್ಟು ಸೀನಿಕ್ ಆಗಿರೋ ವ್ಯೂ ನೋಡಿ ತುಂಬ ಖುಷಿ ಆಗ್ತಾಯಿತ್ತು. ಇವಾಗ ನಾವು ಎಂಟ್ರ್ ಆಗ್ತಾ ಇರೋ ಘಾಟ್ ಸೆಕ್ಷನ್ ಬಂದುಬಿಟ್ಟು ಕೊಡೈ. ಲೆಟ್ಸ್ ಗೋ. ಹೇಗಿರುತ್ತೆ ಆನ್ ಟಾಪಲ್ಲಿ ಹೋಗಿ ನೋಡೋಣ ಬನ್ನಿ. ಹೋಗ್ತಾ ಹೋಗ್ತಾ ಆನ್ ದಿ ವೇ ನಮಗೆ ಸಿಕ್ಕಿರೋದು ಒಂದು ಬ್ಯೂಟಿಫುಲ್ ಆಗಿರೋ ವಾಟರ್ಫಾಲ್. ಸೊ ಈ ಥರ ಫೈನಲಿ ಇಲ್ಲಿಗೆ ಬಂದಿದ್ದೀವಿ. ಆ್ಯಂಡ್ ಇವಾಗ ನಮ್ಮ ಒಂದು ಪ್ರಾಪರ್ಟಿಗೆ ಹೋಗೋಕ್ಕೆ 30 ಮಿನಿಟ್ಸ್ ಬೇಕು. ಅದಕ್ಕಿಂತ ಮುಂಚೆ ಇಲ್ಲೊಂದು ಬ್ಯೂಟಿಫುಲ್ ಆಗಿರೋ ಒಂದು ವ್ಯೂ ಪಾಯಿಂಟ್ ಸಿಕ್ಕಿದೆ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಇಟ್ಸ್ ರಿಯಲಿ ಬ್ಯೂಟಿಫುಲ್. ಅಲ್ವಾ? ಆಲ್ರೈಟ್ ಗೈಸ್, ಪ್ಲೀಸ್ ಇದುವರೆಗೂ ಯಾರು ಸಪೋರ್ಟ್ ಮಾಡ್ತೀರಾ, ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ನನ್ನ ವಿಡಿಯೋನ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಫಾರ್ ಮೋರ್ ವಿಡಿಯೋಸ್ ಅಂತ ಹೇಳ್ತಾ ಹೋಗೋಣ ಬನ್ನಿ. ಈ ಒಂದು ಬ್ಯೂಟಿಫುಲ್ ಹಿಲ್ ಟೌನ್ ಯಾವ ಕಡೆ ನೋಡಿದ್ರು ಆ ಕಡೆ ವ್ಯೂ ಸಿಗ್ತಾನೆ ಇತ್ತು, ಅಷ್ಟು ಚೆನ್ನಾಗಿತ್ತು. ಆಲ್ರೈಟ್, ಇವಾಗ ಆಲ್ಮೋಸ್ಟ್ ರೀಚ್ ಆಗೋದಲ್ಲಿದ್ದೀವಿ ನಮ್ಮ ಒಂದು ಬ್ಯೂಟಿಫುಲ್ ಆಗಿರೋ ಪ್ರಾಪರ್ಟಿ ದಟ್ ಈಸ್ ಕಾಲ್ಡ್ ಹೈ ಮೋಕ್ಷ. ಆ ಕಾರ್ನರ್ಲಿ ಕ್ಯೂಟ್ ಆಗಿರೋ ವಿಲ್ಲಾಸ್ ಏನು ಕಾಣ್ತಾ ಇದಲ್ವ, ಅಲ್ಲಿಗೆ ನಾವು ಹೋಗ್ತಾ ಇರೋದು. ಅಲ್ಲಿಂದ ಬ್ಯೂಟಿಫುಲ್ ಆಗಿರೋ ಸಿಟಿ ವ್ಯೂ ಕೂಡ ಕಾಣಿಸುತ್ತೆ. ಲೆಟ್ಸ್ ಗೋ ಆ್ಯಂಡ್ ಸಿ. ಇಲ್ಲಿ ನೋಡ್ಬೋದು ನಮಗೆ ಅವ್ರು ಗೈಡ್ ಮಾಡ್ತಾಯಿದ್ರು. ಆ್ಯಂಡ್ ಗೈಸ್, ಸೊ ಕೊನೆಗೆ ರೀಚ್ ಆಗಿದ್ದೀವಿ. ಆ್ಯಂಡ್ ರೈಟ್ ಸೈಡಲ್ಲಿ ಕಾರ್ ಪಾರ್ಕಿಂಗ್ ಇರುತ್ತೆ. ಇವಾಗ ನಮ್ಮ ವಿಲ್ಲಾಗೆ ಹೋಗೋಣ ಬನ್ನಿ.
ಏನು ಚೆನ್ನಾಗಿದೆ, ಎಲ್ಲ ಕಡೆ ಫ್ಲವರ್ಸ್ ಇರೋದು. ಆ್ಯಂಡ್ ದಿಸ್ ಇಸ್ ದ ಕ್ಯೂಟ್ 2 BHK ವಿಲ್ಲ ಅಂತ ಹೇಳಿ. ವೆಲ್, ಇವಾಗ ಕ್ವಿಕ್ಕಾಗಿ ಈ ಒಂದು ವಿಲ್ಲ ಹೇಗಿದೆ ಒಳಗಡೆ ಅಂತ ನೋಡೋಣ ಬನ್ನಿ. ಸೊ ಹೋದ ತಕ್ಷಣ ಈ ಥರ ಲಿವಿಂಗ್ ರೂಮ್ ಇದೆ ಕ್ಯೂಟಾಗಿ, ಆ್ಯಂಡ್ ಮೇಲ್ಗಡೆ ಇನ್ನೊಂದು ರೂಮ್ ಇರುತ್ತೆ, ಆ್ಯಂಡ್ ಡೈನಿಂಗ್ ಏರಿಯಾ ಇದೆ, ಆಮೇಲೆ ತೋರಿಸೋದು ನಿಮಗೆ. ಸೊ ಈ ಥರ ಡಿಸೈನ್ ಮಾಡಿರೋದು ಇದು. ಆ್ಯಂಡ್ ಎದುರುಗಡೆ ಟಿ ವಿ ಇದೆ. ಹಿಯರ್ ವಿ ಕ್ಯಾನ್ ಚಿಲ್, ರಿಲ್ಯಾಕ್ಸ್ ಆರ್ ವಾಚ್ ಟಿ ವಿ ಆರ್ ಇವನ್ ಪ್ಲೇ ಸಮ್ ಗೇಮ್ಸ್. ಆ್ಯಂಡ್ ಇಲ್ಲಿ ಕ್ಯೂಟಾಗಿ ಗ್ಲಾಸಲ್ಲಿ ಫ್ಲವರ್ಸ್ ಹಾಕಿಟ್ಟಿದ್ದಾರೆ, ಇಟ್ ಇಸ್ ಸೋ ಸ್ವೀಟ್. ಆ್ಯಂಡ್ ಒಳಗಡೆ ಹೋದರೆ ಅಲ್ಲಿ ಒಂದು ಬೆಡ್ ಇರೋದು, ವಿಚ್ ಇಸ್ ಡಿಸೆಂಟ್. ಆಮೇಲೆ ಈ ಕಾರ್ನಲ್ಲಿ ಹೋದರೆ ಅಲ್ಲಿ ಡ್ರೆಸ್ಸಿಂಗ್ ಏರಿಯಾ ಆರ್ ಕಬರ್ಡ್ಸ್, ನಮ್ಮ ಲಗೇಜ್ ಆರ್ ಥಿಂಗ್ಸ್ಲ ಇಟ್ಕೋಬೋದು ಇಲ್ಲಿ. ಆ್ಯಂಡ್ ಅಲ್ಲಿ ಮಿರರ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ವಿ ಹ್ಯಾವ್ ಡಿಸೆಂಟ್ ಬಾತ್ರೂಮ್ ಹಿಯರ್. ಸೊ ಯಾ, ಆ್ಯಂಡ್ ಇಲ್ಲಿ ಆಬ್ವಿಯಸ್ಲಿ ಚಳಿ ಆಗುತ್ತೆ. ಸೊ ಒಂದು ಟೈನಿ ಹೀಟರ್ ಕೂಡ ಇಟ್ಟಿದ್ದು ಇಲ್ಲಿ ಚಳಿ ಆದರೆ ಅಂತ, ಅಲ್ಲಿ ನೋಡ್ಬೋದು ಕಾರ್ನರಲ್ಲಿ, ವಿಚ್ ಇಸ್ ಕ್ಯೂಟ್. ಆ್ಯಂಡ್ ಇಲ್ಲಿ ವಿಂಡೋದಿಂದ ಅಗೇನ್ ವಿ ಕ್ಯಾನ್ ಸಿ ದ ಬ್ಯೂಟಿಫುಲ್ ವ್ಯೂ. ಹೋಗೋಣ ಬನ್ನಿ ಮೇಲ್ಗಡೆ ಕೂಡ ಸೇಮ್ ಆಲ್ಮೋಸ್ಟ್ ಇದೇ ಥರ ಡಿಸೈನ್ ಮಾಡಿದ್ದಿರೋದು. ಲೆಟ್ಸ್ ಗೋ. ಸೊ ಆವಾಗಲೇ ಹೇಳ್ದಂಗೆ ಹೋದ ತಕ್ಷಣ ಒಂದು ರೂಮ್ ಇರುತ್ತೆ, ಬೆಡ್ರೂಮ್ ಸೇಮ್ ಲೈಕ್ ಏನು ಕೆಳಗಡೆ ಇದೆ ಅದೇ ಥರ. ಕಾರ್ನಲ್ ಕಬರ್ಡ್ಸ್ ಆ್ಯಂಡ್ ದೆನ್ ದ ಬಾತ್ರೂಮ್. ಸೊ ಯಾ, ಆ್ಯಂಡ್ ಇಲ್ಲಿ ನೋಡ್ಬೋದು ಕೆಳಗಡೆ ಹೇಗೆ ಲಿವಿಂಗ್ ರೂಮ್ ಇದೆ ಕ್ಯೂಟಾಗಿ, ಇಲ್ಲಿ ಡೈನಿಂಗ್ ಏರಿಯಾ ಇರೋದು ಮೇಲ್ಗಡೆ, ಆ್ಯಂಡ್ ಅಲ್ಲಿ ವಾಶ್ ಬೇಸಿನ್ ಇರೋದು. ಆ್ಯಂಡ್ ಹೊರಗಡೆ ಈ ಥರ ಒಂದು ಕ್ಯೂಟಾಗಿರೋ ಬ್ಯೂಟಿಫುಲ್ ಆಗಿರೋ ಬಾಲ್ಕೊನಿ ವ್ಯೂ ಈ ಥರ ಕಾಣಿಸುತ್ತೆ. ನೋ, ದಿಸ್ ಇಸ್ ಸ್ಟ್ರಾಬೆರಿಯಾ? ಹಾಂ, ಸ್ಟ್ರಾಬೆರಿ ಓನ್ಲಿ. ಯಾ, ಏನು ಅರುಣ್ ನೀನು ಇಷ್ಟೊಂದು ದಡ್ಡ ನನ್ನ ಮಗ, ನೀನು ಏನು ಕಾನ್ಸ್ಟಿಟ್ಯೂಷನ್ ಓದಿದ್ರೇನು? ಸ್ಟ್ರಾಬೆರಿ ಬರ್ದಾಗ Oh my God, I'm laughing like devil. ಇದೆಲ್ಲ ತಿಳ್ಕೊಳ್ಳೋದು ಯಾವಾಗ ನೀನು? ಇಲ್ಲಿ ನೋಡಿದ್ರೆ ಲಾ ಮಾತಾಡ್ತೀಯ. ಇದು ಊಟಿ ಆಪಲ್. ಓ ಕ್ಯೂಟ್. ಸಿ, ಐ ಚೆನ್ನಾಗಿದೆ ಗುರು. ಏಯ್ ಬುಟ್ಟಿದೆ ಒಂದು ತಗೋ. ನ್ಯಾಚುರಲ್ ಹೇಗಿದೆ ಸೌಂಡ್ ನೋಡಿ ಹೆಂಗೆ ಮಾಡ್ತೀಯಾ? ದಿಸ್ ಇಸ್ ದಿ ಆ್ಯಪಲ್ ಟ್ರೀ ಗೈಸ್. ಕ್ಯೂಟ್. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಸ್ಟ್ರಾಬೆರೀಸ್ ಹಾಕಿದ್ದಾರೆ. ಇದು ಕೊಡೈಕೆನಲ್ ಲೇಕ್ ಹತ್ರ ಇದು ಎಂಟ್ರಿ ಇರುತ್ತೆ. ಆ್ಯಂಡ್ ಇಲ್ಲಿ ನೋಡಿ ಆಲ್ರೆಡಿ ಎಲ್ಲರೂ ಬಿಲ್ಡಿಂಗ್ ಮಾಡ್ತಿದ್ದಾರೆ. ಸೊ ಇಲ್ಲಿ ಹೊರಗಡೆ ಸರೌಂಡಿಂಗಲ್ಲಿ ಕಾರ್ ಪಾರ್ಕಿಂಗ್ ಆ್ಯಂಡ್ ಏನಾದರೂ ಸ್ನ್ಯಾಕ್ಸ್ ತಿನ್ನೋಕ್ಕಾಗಿರೋದು. ಒಂದು ದಿವಸ ಗೈಸ್, ಇವಾಗ ತಾನೇ ನಾವು ಲೇಕ್ ನೋಡ್ಕೊಂಡು ಬಂದ್ವಿ. ಸೊ ಇವಾಗ ನೆಕ್ಸ್ಟ್ ಹೋಗ್ತಾ ಇರೋದು ಅಲ್ತಾಫ್ಸ್ ಕ್ಯಾಫೆಗೆ. ತುಂಬ ಕಡೆ ಕೇಳಿದ್ದೀನಿ ಅದ್ರ ಬಗ್ಗೆ, ಹಾಗಾಗಿ ಇವಾಗ ಅಲ್ಲಿ ಹೋಗೋದು ಪ್ಲ್ಯಾನ್ ಆಗಿದೆ. ಸೊ ನೋಡೋಣ ಹೋಗಿ ಏನು ತಿನ್ಬೋದು ಅಂತ. ಸೊ ಯಾ ಗೈಸ್, ಲೆಟ್ಸ್ ಗೋ. ಟೀ ಕಾಫಿ ಕುಡಿತಾ ಇದ್ದು, ಹಾಗಾಗಿ ನಾನು ಇಲ್ಲಿ ಒಂದು ವಾಕ್ಗೆ ಬಂದು ಕ್ವಿಕ್ಕಾಗಿ ಹೋಗೋಣ, ಹೋಗಿ ನೋಡೋಣ ಅದು ಒಂದು ಯಾವ ಥರ ಇರುತ್ತೆ ಅಂತ. ಅಲ್ಲಿ ಐ ಥಿಂಕ್ ವ್ಯೂ ಪಾಯಿಂಟ್ ಕೂಡ ಚೆನ್ನಾಗಿದೆ ಆ ಒಂದು ಕ್ಯಾಫೆ ಹತ್ರ. ಸೊ ಲೆಟ್ಸ್ ಗೋ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಇವಾಗ ನಾವು? ಕೆಫೆ.
ಸಾಕು ಸಾಕು. ಅದಕ್ಕೆ ಏನು ಹೆಸರು? ಅದೇ ಒಂದು ಏನೋ ಒಂದು ಯೋಚನೆ ಮಾಡ್ತಿರ್ತಾನೆ. ಇದು ಬರ್ತದಲ್ಲ ಬೆಣ್ಣೆ ಥರದ್ದು ದಪ್ಪ, ಅದೇ ಅದೇ ಥರ ಇರುತ್ತೆ. ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಕಡ್ಲೆಕಾಯ್ದು ಇದ್ರದ್ದು ತಾನೇ ಇದು. ಚೆನ್ನಾಗಿದೆ. ಅವಳು ತುಂಬ ಚೆನ್ನಾಗಿ ಟೇಸ್ಟ್ ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಸ್ಯಾಂಡ್ವಿಚ್ ಒಂದು ತೋರಿಸ್ಕೊ. ಹಿಂಗೆ ಅನಿಸ್ತಾ ಇದೆ ಟ್ರಿಪ್ಪು. ಅವ್ನು ನಾಟಿ ಕೋಳಿ, ಅದ್ಯಾವುದು ಕಪ್ಪು ಕೋಳಿ ಹೆಸರು ಕಡಕ್. ಆಮೇಲೆ ಮುದ್ದೆ ರಾಗಿ ಮುದ್ದೆ. ಅವನಿಗೆ ಯಾವ ಇಷ್ಟ, ಅವನಿಗೆ ಯಾವ ಇಷ್ಟ, ಅವನಿಗೆ ಯಾವ ಇಷ್ಟ ಕಡಕ್ನಾಥ್ ಕೋಳಿ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. Your pet? Yes, ma'am. Oh, what's his name? His or her? Shofi. Oh, cutie pie. Ma'am, please. Can you sit, please? Sit. ಅದು ಬಂದ್ಬಿಟ್ಟು ನಮ್ಮ ಪ್ರಾಪರ್ಟಿ ನೋಡಿ, ಅದು ಸೆಂಟ್ರಲ್ ಇರೋ ಮನೆ. ಹೇ ಗಾಯ್ಸ್, ಇವಾಗ ವಾಪಸ್ ಪ್ರಾಪರ್ಟಿಗೆ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ ವ್ಯೂ ನೋಡಿ. ವೆರಿ ನೈಸ್. Well, sunset was magical and this whole property looked like fairy tale with this cute tiny lights and lots of varieties of flowers. ಅದರಲ್ಲಿ ಸಂಜೆ ತುಂಬ ಚಿಲ್ಡ್ ವೆದರ್, ಚಳಿ ಆಗ್ತಾ ಇತ್ತು. ತುಂಬ ಸಖತ್ತಾಗಿತ್ತು ಇನ್ ರಿಯಲ್ ಈ ಒಂದು ಪ್ಲೇಸ್. ನಾವಿದು ಇವಾಗ ಸ್ಟೇ ನೋಡಿ, ನೈಟಲ್ಲಿ ಈ ಥರ ಇದೆ. ಸೋ 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 ಬ್ಯೂಟಿಫುಲ್. ತುಂಬ ಚೆನ್ನಾಗಿದೆ. ಒಳ್ಳೆ ಲೊಕೇಶನ್ ಅಲ್ಲ, ಇಷ್ಟೊತ್ತಿನ ಆಗೈತೆ ಹಿಂಗೆ ನೇಚರ್ ಜೊತೆ ಮಾತಾಡಿ. ಬಾಯಲ್ಲಿ ಕಲ್ಲಿದೆ, ಹುಷಾರು. ಹೇ ಗಾಯ್ಸ್, ಇವಾಗ ನಾವು ವಾಪಸ್ ನಮ್ಮ ಒಂದು ಪ್ರಾಪರ್ಟಿಗೆ ಬಂದಿದ್ದೀವಿ. ಇವಾಗ ನಾವು ಎಲ್ಲರೂ ರಿಫ್ರೆಶ್ ಆಗಿ ಇವಾಗ ಗೇಮ್ ಆಡ್ತಿರೋದು. ಆ ಗೇಮ್ ಬಂದ್ಬಿಟ್ಟು ಯಾವುದು ಹೇಳಿ? ಮುದ್ದೆ ಮಾಡೋ ಅಣ್ತಮ್ಮ. ಓ ಗಾಡ್, ಗೊತ್ತಾ ಯಾರಿಗಾದ್ರು ಯಾವ ಗೇಮ್ ಆಡ್ತಾ ಇದೀವಿ? ಸೊಪ್ಪಿನ ಸಾರು. ಯಾವ ಗೇಮ್ ಅಂತ ಗೊತ್ತಾ ಆಡ್ತಿರೋದು? ಗೈಸ್, ನಾವು ಇವಾಗ ಆಡ್ತಿರೋದು ಊನೋ ಗೇಮ್. ಅದಾದ್ಮೇಲೆ ಡಿನ್ನರ್ ಮಾಡಿಕೊಂಡು ಮಲ್ಲಿಗೆ ಮತ್ತೆ ಸೆಕೆಂಡ್ ನಮ್ಮ ಸ್ಟಾರ್ಟ್ ಆಗುತ್ತೆ. ಗುಡ್ ಮಾರ್ನಿಂಗ್. ಸೊ ನೋಡ್ಬೋದು, ಬೆಳಗ್ಗೆ ಎಷ್ಟು ಬರ್ಡ್ಸ್ ಚಿರ್ಪಿಂಗ್ ಸೌಂಡ್ ಇದೆ ಕೇಳಿ, ಒಂಥರ ತುಂಬ ಖುಷಿಯಾಯಿತು. ಆಲ್ರೈಟ್ ಗೈಸ್, ಇವಾಗ ನಮ್ಮ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾವು ಇಲ್ಲಿಂದ ಚೆಕ್ಔಟ್ ಆಗ್ತೀವಿ ಆ್ಯಂಡ್ ಬೇರೆ ಪ್ರಾಪರ್ಟಿಗೆ ಹೋಗ್ತೀವಿ. ಸೊ ಬೇರೆ ಪ್ರಾಪರ್ಟಿಯಿಂದ ನಾವು ಆಫ್ ಬೀಟ್ ಪ್ಲೇಸ್ಗೆ ಹೋಗ್ತಾ ಇರೋದು. ಅದು ನಮ್ಮ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ಹಾಗಾಗಿ ಈ ಒಂದು ವಿಡಿಯೋ ಒಂಚೂರಾದರೂ ಇಷ್ಟ ಆದರೆ ಪ್ಲೀಸ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಆ್ಯಂಡ್ ಯಾ ಗೈಸ್, ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್ ಅಂತ ಹೇಳ್ತಾ ಬೈ, ಟೇಕ್ ಕೇರ್. ವಡೆ, ಇಡ್ಲಿ, ಸಾಂಬಾರ್, ಚಟ್ನಿ ಆ್ಯಂಡ್ some tea.
ಈ ಒಂದು ವ್ಯೂವಲ್ಲಿ ನಮ್ಮ ಮಾರ್ನಿಂಗ್ ಬ್ರೇಕ್ಫಾಸ್ಟ್. ವರ್ಡ್ಸ್ ಬೇರೆ ಕಣ, ಈಗ ಬರಬೇಕು, ಎಲ್ಲ ಗ್ಲಾಸ್ ಹಾಕೊಂಡಿದ್ದೀವಿ. ಅಲ್ತಾಫ್ ಕೊಡಕೆನೆ 5 ಸ್ಟಾರ್ ರೇಟಿಂಗ್ಸ್ ಕೆಫೆ. ನೀನು ಒಂದು ಹೇಳು, ಒಂದು 3 ಹೇಳ್ತೀರ ವಿಕಾಸ್. ಬ್ಯಾಕ್ಗ್ರೌಂಡಲ್ಲಿ